ದೇವರು ಎಂಬುದಾಗಿ ಆತನನ್ನು ಏನ್ ಮಾಡ್ತಾ ಇತ್ತು, ತಿಳಿಸ್ತಾ ಇತ್ತು. ಕುರುಡರಿಗೆ ಕಣ್ಣು ಕೊಟ್ಟಿರುವಂಥದ್ದು, ಕುಂಟರು ನಡೆದಾಡುವಂತೆ ಮಾಡಿರುವಂಥದ್ದು, ಮತ್ತೆ ಕುಷ್ಠರೋಗಿಗಳನ್ನ ಸ್ವಸ್ಥ ಮಾಡಿರುವಂಥದ್ದು, ಆ ಎಲ್ಲ ಕಾರ್ಯಗಳು ದೇವರಿಂದ ಮಾತ್ರ ಸಾಧ್ಯ. ನೀರಿನ ಮೇಲೆ ನಡೆದಾಡಿರುವಂಥದ್ದು. ಮತ್ತೆ ನಾವು ನೋಡ್ತಾ ಇದ್ದೇವೆ, ಆತನು ಬಲೆ ಹಾಕಿರಿ ಎಂಬುದಾಗಿ ಹೇಳಿದಾಗ, ಬಲೆ ಹಾಕಿದಾಗ ಯಾವೊಂದು ಸಮುದ್ರದಲ್ಲಿ ಮೀನುಗಳೇ ಇರಲಾರ್ದಂತ ಒಂದು ಸ್ಥಿತಿ ಇತ್ತು, ಅದೇ ಒಂದು ಸಮುದ್ರದಲ್ಲಿ ರಾತ್ರಿ ಎಲ್ಲ ಪ್ರಯಾಸ ಪಟ್ಟಾಗಲೂ ಒಂದು ಮೀನು ಸಿಗಲಾರದ ಸಮಯದಲ್ಲಿ ಸ್ವಾಮಿಯ ಮಾತಿನ ಮೇರೆಗೆ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, 2 ದೋಣಿಗಳು ಮುಳುಗುವಷ್ಟು ಮೀನುಗಳು ಏನ್ ಮಾಡಿದ್ವು ಅಂತ ಅವರಿಗೆ ಸಿಕ್ಕು. ಈ ಎಲ್ಲ ಕಾರ್ಯಗಳನ್ನು ನೋಡಿದಾಗ ಆತನು ದೇವರೇ ಹೊರತಾಗಿ ಮತ್ತೆ ಮನುಷ್ಯನಲ್ಲ ಅಂತೇಳಿ ಅವರಿಗೆ ಗೊತ್ತಾಗುತ್ತಿರುವಾಗಲೂ ಕೂಡ ಅವ್ರು ಏನ್ ಮಾಡಿದ್ರಂತೆ, ಆತನನ್ನ ತಿಳ್ಕೊಳ್ಳಲಿಲ್ಲ. ಆತನಿಗೆ ಏನ್ ಮಾಡಲಿಲ್ಲ, ಅವರು ದರ್ಶನ ಕೊಟ್ಟ ಅವರ ಸಂಗಡ ಮಾತಾಡಿದಾಗಲೂ ಅವರು ಏನ್ ಮಾಡಲಿಲ್ಲ, ಆತನನ್ನ ಗ್ರಹಿಸಿಕೊಳ್ಳಲಿಲ್ಲ. ಅದಕ್ಕಿಂತ ಹೆಚ್ಚಿನದಾಗಿ ನಾವು ನೋಡ್ತಾ ಇದ್ದೇವೆ, ಸತ್ತು ಹೋಗಿರ್ತಕ್ಕಂಥವ್ರನ್ನ ಆತನು ಎಬ್ಬಿಸಿದ ಪ್ರೇರ. ಅವಾಗಾದರೂ ಈತನು ದೇವರು ಎಂಬುದಾಗಿ ಅವ್ರು ಏನ್ ಮಾಡಬೇಕಾಗಿತ್ತು, ತಿಳ್ಕೊಳ್ಬೇಕಾಗಿತ್ತು. ಆತನು ಹೇಳಿದ, ಯೋನನ್ನ ಒಂದು ಸೂಚಕ ಕಾರ್ಯ ಹೊರತಾಗಿ ಮತ್ತೆ ಅದಕ್ಕಿಂತಲೂ ದೊಡ್ಡ ಸೂಚಕ ಕಾರ್ಯ ನೀವು ನೋಡೋದಿಲ್ಲ ಎಂಬುದಾಗಿ ಆತನು ಹೇಳಿದ. ಅಂದ್ರೆ ತಾನು ಸತ್ತು 3 ದಿವಸ ಭೂಗರ್ಭದಲ್ಲಿದ್ದು ಮತ್ತೆ ಮೃತ್ಯುಂಜಯನಾಗಿ 3ನೇ ದಿವಸದಲ್ಲಿ ಎದ್ದು ಬರ್ತೀನಿ ಎನ್ನುವಂಥದ್ದನ್ನು ಕೂಡ ಆತನು ಏನ್ ಮಾಡಿದ, ತಿಳಿಸಿದ ಪ್ರೇರ. ಅಷ್ಟು ಮಾತ್ರವಲ್ಲೇ ಆತನು ಹೇಳಿದ, ಏನಂತ ಹೇಳಂತಂದ್ರೆ, ನಾನು ಅಬ್ರಹಾಮನಿಗಿಂತಲೂ ಮುಂಚಿನಿಂದಲೂ ನಾನು ಇದ್ದೇನೆ, ನಾನೇ ಆಗಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ. ಆದರೂ ಕೂಡ ಆ ಜನರು ಏನ್ ಮಾಡಲಿಲ್ಲ, ಗ್ರಹಿಸಿಕೊಳ್ಳಲಿಲ್ಲ ಪ್ರೇರ. ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ದರ್ಶನದ ಸಮಯವನ್ನ ನಾವು ತಿಳ್ಕೊಳ್ಳುವವರು ಆಗಬೇಕು. ತಿಳ್ಕೊಳ್ಳದೆ ಹೋದದರಿಂದ ಅವರು ನಾಶವಾದರು. ಲೋಟನೆ ಕುಟುಂಬ ದೇವರ ವಿಷಯದಲ್ಲಿ ತಡ ಮಾಡಿದ್ದರಿಂದ ಕುಟುಂಬ ಏನಾಯ್ತು, ಅದು ಕೈ ಬಿಡಲ್ಪಡುವಂಥ ಸ್ಥಿತಿಯ ಕಡೆಗೆ ಲೋಟನ ಹೆಂಡತಿ ಹಿಂದಕ್ಕೆ ತಿರುಗಿ ನೋಡಿ ಉಪ್ಪಿನ ಕಂಬವಾಗಿ ಆಕೆ ಮಾರ್ಪಾಟು ಹೊಂದಿದ್ಲು ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಈ ಒಂದು ದರ್ಶನ ಕೊಟ್ಟಂಥ ಸಮಯದಲ್ಲಿ ಸಂಪೂರ್ಣವಾಗಿ ನಾವು ದೇವರಿಗೆ ಒಳಗಾಗಬೇಕು. ಅಬ್ರಹಾಮನಿಗೆ ದೇವರು ದರ್ಶನ ಕೊಟ್ಟಾಗ ಅಬ್ರಹಾಮನು ದೇವರನ್ನು ನಂಬಿದ, ದೇವರ ನಂಬಿಕೆಯನ್ನು ನೀತಿ ಎಂಬುದಾಗಿ ಎಣಿಸಿದ, ಆತನ ವಿಧೇಯತೆಯನ್ನು ದೇವರು ಏನು ಮಾಡಿದರಿ, ಮೆಚ್ಚಿದ. ಅದರ ಸಲಗೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ವಿಶ್ವಾಸಿಗಳ ತಂದೆ ಎಂಬುದಾಗಿ ಅಬ್ರಹಾಮನನ್ನ ಕರೀತಾರೆ, ಮತ್ತೆ ದೇವರ ಸ್ನೇಹಿತನ ಎಂಬುದಾಗಿ ಯಾರನ್ನ ಕರೀತಾರೆ, ಅಬ್ರಹಾಮನನ್ನ ಕರೀತಾರೆ ಪ್ರೇರ. ಕಾರಣ ಏನಂತಂದ್ರೆ, ಆ ಒಂದು ನಂಬಿಕೆಯೇ ಇರಲಾರ್ದಂತ ಒಂದು ಸ್ಥಿತಿಯಲ್ಲಿ ಸಂಪೂರ್ಣವಾಗಿ ದೇವರನ್ನ ನಂಬಿದ ಪ್ರೇರ ಯಾರ್ರೀ, ಅಬ್ರಹಾಮ ಪ್ರೇರ. ನಂಬಲಾರ್ದಂತ ಒಂದು ಸ್ಥಿತಿಗತಿಗಳು, ಅಂತಹ ಕ್ಲಿಷ್ಟಮಯವಾದಂಥ ಪರಿಸ್ಥಿತಿಯಲ್ಲಿ ಅಬ್ರಹಾಮನು ದೇವರನ್ನ ನಂಬಿದ. ನಾವು ನೋಡ್ತಾ ಇದ್ದೇವೆ, ವಾಕ್ಯ ಹೇಳ್ತಾ ಇದೆ ಏನಂತ ಹೇಳಿ ಅಂತಂದ್ರೆ, ದೇವರು ನನಗೆ ನಿನಗೆ ದರ್ಶನವನ್ನು ಕೊಟ್ಟಿದ್ದ, ನನಗೆ ನಿನಗೆ ವಾಕ್ಯವನ್ನು ತಿಳಿಸಿದ, ನನಗೆ ನಿನಗೆ ಆತ ಪರಲೋಕದ ಒಂದು ಸೌಭಾಗ್ಯವನ್ನ ಒದಗಿಸಿಕೊಟ್ಟಿದ್ದಾನೆ. ಆತನು ನಿನ್ನನ್ನು ಆಶೀರ್ವದಿಸಿದ್ದಾನೆ, ಬಿಡುಗಡೆಯನ್ನು ಕೊಟ್ಟಿದ್ದಾನೆ. ಅನೇಕ ಸಾಕ್ಷ್ಯಗಳನ್ನು ನಾವು ನುಡಿದಂಥವರು ಆಗಿದ್ದೇವೆ. ಇಷ್ಟೆಲ್ಲ ಮಾಡಿದಂಥ ನಾವು ದರ್ಶನವನ್ನ ತಿಳಿದುಕೊಂಡು ಆತನು ಬರುವಾಗ ಆತನು ನಮಗೆ ಕೊಡುವಂಥ ಬಹುಮಾನಗಳನ್ನು ಸ್ವೀಕಾರ ಮಾಡಿಕೊಳ್ಳುವುದಕ್ಕಾಗಿ